ಶುಂಭ ನಿಶುಂಭರು ಏನು ಮಾಡ್ತಾರೆ ಅಂತ ಹೇಳಿದರೆ ರಕ್ತ ಬೀಜನನ್ನು ಕಳಿಸ್ತಾರೆ. ರಕ್ತ ಬೀಜನಿಗೆ ಒಂದು ವರ ಇರುತ್ತೆ. ಅವನ ಒಂದು ಹನಿ ರಕ್ತ ಭೂಮಿಗೆ ಬಿದ್ದರೆ ಮತ್ತೊಬ್ಬ ರಕ್ತ ಬೀಜ ಹುಟ್ಟುತ್ತಾನೆ. ಅದು ಅದೇ ಪ್ರಮಾಣದ ಶಕ್ತಿ ಮತ್ತು ಸಾಮರ್ಥ್ಯ ಇರೋಂಥ ರಾಕ್ಷಸ. ಹಾಗಾಗಿ ಅವನು ಸೋಲಿಸೋದು ತುಂಬ ಕಷ್ಟ. ಅವನು ಮಹಾಕಾಳಿಯ ಬಳಿ ಬರ್ತಾನೆ. ಹಾಗೆ ಹೇಳ್ತಾನೆ, ನೀನು ನನ್ನನ್ನು ಸೋಲಿಸ್ಬೋದು ಅಂತ ಅಂದ್ಕೊಂಡಿದ್ದೆ ಮಹಾಕಾಳಿ, ನಿನಗೆ ಸಾಧ್ಯವಾದರೆ ನನ್ನ ಸೋಲಿಸು. ನನ್ನ ಪ್ರತಿ ರಕ್ತದ ಹನಿಯು ನನ್ನ ಜಯದ ಸಂಕೇತವಾಗಿರುತ್ತದೆ ಮಹಾಕಾಳಿ, ನೀನು ನನ್ನನ್ನು ಏನು ಮಾಡೋದು ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ರಕ್ತ ಬೀಜ ಮಹಾಕಾಳಿಯನ್ನು ನೆನೆಸ್ತಾನೆ. ಹಾಗೆ ಮಹಾಕಾಳಿ ಜೊತೆ ಯುದ್ಧ ಮಾಡ್ತಾನೆ. ಆಗ ಮಹಾಕಾಳಿ ತನ್ನ ಒಂದು ಬುದ್ಧಿವಂತಿಕೆಯಿಂದ ತನ್ನ ನಾಲಿಗೆಯನ್ನು ರಣರಂಗದಂತೆ ಪರಿವರ್ತಿಸ್ಕೊಂಡ್ಬಿಟ್ಟು ನಾಲಿಗೆಯ ಮೇಲೆ ಆ ರಕ್ತ ಬೀಜನ ಜೊತೆ ಯುದ್ಧ ಮಾಡ್ತಾಳೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ರಕ್ತ ಬೀಜನ ಪ್ರತಿ ಹನಿಯು ಅವಳ ನಾಲಿಗೆ ಮೇಲೆ ಬೀಳುತ್ತೆ ವಿನಃ ಅದು ಯಾವುದೇ ರೀತಿ ಭೂಮಿಗೆ ತಾಗಲ್ಲ. ಇದರಿಂದ ರಕ್ತ ಬೀಜನಿಗೆ ಅವನಿಗೆ ಯಾವುದೇ ರೀತಿ ಸೈನ್ಯದ ನೆರವು ಸಿಗಲ್ಲ. ಪುನಃ ಯಾವುದೇ ರಕ್ತ ಬೀಜನ ಹುಟ್ಟಕ್ಕೆ ಸಾಧ್ಯ ಆಗಲ್ಲ. ಇದರಿಂದ ಮಹಾಕಾಳಿಗೆ ತುಂಬ ಸುಲಭ ಆಗುತ್ತೆ ಮತ್ತು ರಕ್ತ ಬೀಜನನ್ನು ಸಂಹರಿಸ್ತಾಳೆ. ರಕ್ತ ಬೀಜ ಸಂಹರಿಸಿದ ಕಣ್ಣಂತ ಶುಂಭ ನಿಶುಂಭರು ನಿರ್ಭಯರಾಗ್ತಾರೆ. ಅವರ ಯುದ್ಧ ತಂತ್ರ ಎಲ್ಲ ವಿಫಲ ಆಗುತ್ತೆ. ಅವರು ಯಾವ ಥರ ಮಹಾಕಾಳಿಯನ್ನು ಗೇಲಿ ಮಾಡಿ ಅವಳು ಒಬ್ಬಳು ಹೆಣ್ಣು ನಮ್ಮನ್ನು ಸೋಲ್ಸೋಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಒಂದು ಅಹಂಕಾರದಲ್ಲಿದ್ದರು. ಅವರ ಅಹಂಕಾರ ಅಲ್ಲಿಗೆ ಮುರಿದು ಬಿಡುತ್ತೆ. ಅವರಿಬ್ಬರೇ ಯುದ್ಧ ಭೂಮಿಯಲ್ಲಿ ಕೊನೆಯದಾಗಿ ಉಳ್ಕೊಂಡಿರ್ತಾರೆ.